ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಇವತ್ತು ಪಂಢರಪುರದ ಶ್ರೀ ಪಾಂಡುರಂಗ ವಿಠಲ ರುಕ್ಮಿಣಿ ಜಾತ್ರಾ ಮಹೋತ್ಸವ ಇದೆ. ಆಷಾಢ ಏಕಾದಶಿಯ ಈ ಪವಿತ್ರ ದಿವಸದಂದು HSTR, GPSTR, PSTR ಶಿಕ್ಷಕರ ಆಯ್ಕೆ ಪರೀಕ್ಷೆಗೋಸ್ಕರ ಶೈಕ್ಷಣಿಕ ಮನೋವಿಜ್ಞಾನದ ಪುಸ್ತಕವನ್ನು ನನ್ನ ಮಗಳು ಶಾಂತಲಕ್ಷ್ಮಿ ಕೈಯಿಂದ ಈ ಪುಸ್ತಕದ ಬಿಡುಗಡೆಯನ್ನು ಮಾಡಿದ್ದೇವೆ. ಪುಸ್ತಕ ತುಂಬ ಉಪಯುಕ್ತವಾದ ಪುಸ್ತಕವಿದೆ. ವಿವಿಧ ರಾಜ್ಯಗಳಲ್ಲಿ ಸೆಟ್ ಎಕ್ಸಾಮ್ ಮತ್ತು ನೆಟ್ ಎಕ್ಸಾಮ್ ಹಾಗೂ 40 TET ಪರೀಕ್ಷೆಗಳನ್ನು ಉತ್ತೀರ್ಣರಾಗಿ ನನಗೆ ಸಿಕ್ಕಂಥ ಒಂದು ಅದ್ಭುತವಾದ ಅನುಭವ, ಆ ಅನುಭವವನ್ನು ಉಪಯೋಗ ಮಾಡಿ ಈ ಪುಸ್ತಕವನ್ನು ಬರೆದಿದ್ದೇನೆ. ತಾವೆಲ್ಲರೂ ನನ್ನ ಅನುಭವದ ಮೇಲೆ ನಂಬಿಕೆ ಇಟ್ಟು ಈ ಪುಸ್ತಕವನ್ನು ನಿಮ್ಮ ಜೊತೆಗೆ ನಿಮ್ಮ ಅಭ್ಯಾಸ ಈ ಪುಸ್ತಕದೊಂದಿಗೆ ಪ್ರಾರಂಭವಾಗಬೇಕು. ಈ ಪುಸ್ತಕ ಎಂದರೆ ಇದು ರಿವಿಷನ್ ಮಾಡುವ ಉದ್ದೇಶಕ್ಕೋಸ್ಕರ ಈ ಪುಸ್ತಕ ಬರೆದಿದ್ದೇನೆ. ಇದರ ಹೆಸರೇ ಹೀಗಿದೆ, ಗೋಲ್ಡನ್ ಒನ್ ಲೈನರ್ ಕಾನ್ಸೆಪ್ಟ್. ಇದರಲ್ಲಿ ಹೇಳಿದ ಪ್ರತಿಯೊಂದು ಕಾನ್ಸೆಪ್ಟ್, ಪ್ರತಿಯೊಂದು ಸೆಂಟೆನ್ಸ್ ಅತಿ ಮೂಲ್ಯವಾದ ಬಂಗಾರ ಎಷ್ಟು ಮೌಲ್ಯಯುತವಾಗಿದೆಯೋ ಅದಕ್ಕಿಂತ ಹೆಚ್ಚು ಮೌಲ್ಯಯುತ ಪ್ರತಿಯೊಂದು ಲೈನ್ಸ್ ಇದರಲ್ಲಿ ಇವೆ. ಇದನ್ನು ಆಲ್ರೆಡಿ ನೀವು TET ಪರೀಕ್ಷೆ ಪಾಸ್ ಆಗಿರುವುದರಿಂದ ನೀವೆಲ್ಲರೂ ಬುದ್ಧಿವಂತರೇ. ಹೀಗಾಗಿ ನಿಮ್ಮ ಕೈಯಲ್ಲಿ ಈ ಬುಕ್ ಇರಲೇಬೇಕು. 1 ಟೈಮ್ 2 ಟೈಮ್ಸ್ ರಿವಿಷನ್ ಮಾಡಿದರೆ 3ನೇ ಬಾರಿ ನಿಮಗೆ ಇದರಲ್ಲಿ ಏನು ಬರೆದಿದ್ದೇನೆ ಅನ್ನೋದು ನಿಮಗೆ ಗೊತ್ತಾಗುತ್ತದೆ. ಅತಿ ಚಿಕ್ಕ ಬುಕ್ ಇದೆ. ಇದು ಭಾಗ 1, ಭಾಗ 2, ಭಾಗ 3 ಮಟೀರಿಯಲ್ ಇದೆ, ಆದರೆ ಅದನ್ನು ಪ್ರಿಂಟ್ ನಾನು ಮಾಡೇ ಇಲ್ಲ ರೀ. ಇದು ಆ 3ರಲ್ಲೇ ಅತಿ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಈ ಬುಕ್ದಲ್ಲಿ ಬರೆದಿದ್ದೇನೆ. ಸೊ ಈ ಬುಕ್ಕು ಮಾರ್ಕೆಟ್ದಲ್ಲಿ ಯಾವುದೇ ಅಂಗಡಿ ಒಳಗೆ ಇಲ್ಲ ರೀ. ನಿಮ್ಗೆ ಬುಕ್ ಬೇಕಾದರೆ ಈ ನಮ್ಮ ಮೇಡಮ್ ಅವ್ರ ನಂಬರ್ಗೆ ನೀವು ಫೋನ್ ಮಾಡಿ ಬುಕ್ಕನ್ನು ಖರೀದಿ ಮಾಡಿಕೊಳ್ಳಬೇಕು. ನಾವು ಇಲ್ಲಿಂದ ಕುರಿಯರ್ ಮೂಲಕ ನಿಮಗೆ ಕೊಟ್ಟು ಕಳಿಸುತ್ತೇವೆ. ಇನ್ನು ಈ ಬುಕ್ಕದಲ್ಲಿರುವ ಪ್ರತಿಯೊಂದು ಲೈನ್ಸ್, ಪ್ರತಿಯೊಂದು ಕಾನ್ಸೆಪ್ಟ್ ನಿಮಗೆ ಹೇಳಲು ನಾನು ಪ್ರಯತ್ನ ಮಾಡುತ್ತೇನೆ. ಈಗ ನಿನ್ನೆ ಮತ್ತು ಮೊನ್ನೆ ನಾನು ಏನು ಹೇಳಿದ್ದೀನಿ ರೀ, ಈ ಬುಕ್ಕದಲ್ಲಿರುವ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇಂಪಾರ್ಟೆಂಟ್ ಟರ್ಮ್ಸ್ ಅನ್ನು ಹೇಳಿದ್ದೆ, ಒಂದು 5. ಆಮೇಲೆ ಯೂನಿಟ್ 1ರಲ್ಲಿ ಸೈಕಾಲಜಿ, ಮನೋವಿಜ್ಞಾನ ಎಂದರೇನು ಅದರ ಬಗ್ಗೆ ಒಂದು 5 ಪಾಯಿಂಟ್ಸ್ ಅನ್ನ ಹೇಳಿದ್ದೆ, 5 ಕಾನ್ಸೆಪ್ಟ್ ಅನ್ನು ಹೇಳಿದ್ದೆ. ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಯೂನಿಟ್ ನಂಬರ್ 2, ಈ ಬುಕ್ಕಲ್ಲಿ ಒಟ್ಟು 26 ಯೂನಿಟ್ಗಳು ಇವೆ, 26 ಯೂನಿಟ್ ಅದಾವ್ರಿ. ಪ್ರತಿಯೊಂದು ಯೂನಿಟಕ್ಕೆ ಅತಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದರಲ್ಲಿ ಬರೆದಿದ್ದೇನೆ. 2ನೇ ಯೂನಿಟು ಶೈಕ್ಷಣಿಕ ಮನೋವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿವೆ, ಕಾನ್ಸೆಪ್ಟ್, ಇದನ್ನು ಓದಬೇಕು. ಓಕೆ, ಬುಕ್ ಎದುರ ಸಲುವಾಗಿ ರಿವಿಷನ್ ಮಾಡುವ ಉದ್ದೇಶಕ್ಕಾಗಿ ಈ ಬುಕ್ಕಲ್ಲಿ ಡಿಟೇಲ್ ಆಗಿ ಏನೂ ಬರೆದಿಲ್ಲ ರೀ, ಬಟ್ ಬರೆದಿದ್ದು ಮಾತ್ರ ಅತಿ ಉತ್ತಮವಾದಂಥ ಪಾಯಿಂಟ್ಸ್ಗಳು. ಓಕೆ, ಇನ್ನೊಮ್ಮೆ ನನ್ನ ಅನುಭವದ ಮೇಲೆ ನಂಬಿಕೆ ಇಟ್ಟು ಬುಕ್ಕನ್ನು ತಾವು ಖರೀದಿ ಮಾಡಿಕೊಳ್ಳಬೇಕು. ಖಂಡಿತ ಬರುವ ಕೆಸೆಟ್ ಮತ್ತು ಬರುವ ಈ TET ಎಕ್ಸಾಮ್, ಬರುವ ಈ ಶಿಕ್ಷಕರ ಆಯ್ಕೆ ಪರೀಕ್ಷೆಯಲ್ಲಿ ನೀವೆಲ್ಲರೂ ಪರೀಕ್ಷೆ ಪಾಸ್ ಆಗುತ್ತೀರಿ. ಓಕೆ, ಇವತ್ತಿನ ದಿವಸನೇ ಓಕೆ, ಮುಂದಿನ ಖಾಸ್ ಅವ್ರ ಬಗ್ಗೆನೇ ಒಂದು ವಿಡಿಯೋದೊಳಗೆ ಹೇಳ್ತೀನಿ. ಈಗ ಇದರಲ್ಲಿ ಇರುವ 2ನೇ ಯೂನಿಟ್ ಬಗ್ಗೆ ನೋಡೋಣ. 2ನೇ ಯೂನಿಟ್ ಯಾವುದು ಅನ್ನೋದು ನೋಡ್ರಿ, ಶೈಕ್ಷಣಿಕ ಮನೋವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನ ಇದರಲ್ಲಿರುವ ಕೆಲವು ಪಾಯಿಂಟ್ಸ್, ಕಾನ್ಸೆಪ್ಟ್ ಅನ್ನು ನೋಡೋಣ. ಗೋಲ್ಡನ್ ಒನ್ ಲೈನರ್ ಕಾನ್ಸೆಪ್ಟ್. ಮೊದಲನೇ ಕಾನ್ಸೆಪ್ಟ್ ಇದೆ, ಮೊದಲನೇ ಗೋಲ್ಡನ್ ಲೈನ್ ಇದೆ, ಶೈಕ್ಷಣಿಕ ಮನೋವಿಜ್ಞಾನ. ಟಾಪಿಕ್ ಹೆಸರು ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಶನಲ್ ಸೈಕಾಲಜಿ, ಮನೋವಿಜ್ಞಾನ. ನೋಡಿ ಟೈಮ್ ಅದು ನೋಡಿದ ಪ್ರೊಸೀಜರ್ ಹೆಂಗಾಯ್ತು. ಓಕೆ, ಮೊದಲನೇ ಪಾಯಿಂಟ್ ಏನಿದೆ ನೋಡ್ರಿ, ಮೊದಲನೇ ಗೋಲ್ಡನ್ ಒನ್ ಲೈನರ್ ಕಾನ್ಸೆಪ್ಟ್. ಶೈಕ್ಷಣಿಕ ಮನೋವಿಜ್ಞಾನವು ತರಗತಿ ಅಂದ್ರೆ ಕ್ಲಾಸ್ ರೂಮ್, ಶಿಕ್ಷಕರು, ಶಾಲಾ ಆಡಳಿತಗಾರರು
ಹಾಗೂ ಪೋಷಕರು ಮತ್ತು ಆರೈಕೆದಾರರಿಗೆ ಸಂಬಂಧಿಸಿದೆ. ತರಗತಿದೊಳಗೆ ಯಾರು ಇರ್ತಾರ್ರಿ? ವಿದ್ಯಾರ್ಥಿಗಳು. ಇವರಿಗೆ ಮೇಲೆ ಬಿಟ್ಟಿರಲ್ರಿ ಪಾಯಿಂಟ್ಸ್ ಒಳಗ, ವಿದ್ಯಾರ್ಥಿಗಳು. ಶೈಕ್ಷಣಿಕ ಮನೋವಿಜ್ಞಾನವು ತರಗತಿಯೊಳಗೆ ಯಾರು ಇರ್ತಾರೆ? ವಿದ್ಯಾರ್ಥಿಗಳು, ಶಿಕ್ಷಕರು, ಶಾಲಾ ಆಡಳಿತಗಾರರು ಹಾಗೂ ಪೋಷಕರು ಮತ್ತು ಆರೈಕೆದಾರರಿಗೆ ಸಂಬಂಧಿಸಿದೆ. ಎಷ್ಟು ಕರೆಕ್ಟ್ ಪಾಯಿಂಟ್ ಇದೆ ನೋಡ್ರಿ. ಎಜುಕೇಶನಲ್ ಸೈಕಾಲಜಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಕ್ಲಾಸ್ ರೂಮ್ದೊಳಗೆ ವಿದ್ಯಾರ್ಥಿಗಳು ಇರುತ್ತಾರೆ, ಅವರು ಅಲ್ಲಿ ಕಲಿಯುತ್ತಿರುತ್ತಾರೆ, ಕಲಿಕೆಯ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಕಲಿಕೆಯ ಚಟುವಟಿಕೆಗಳ ಬಗ್ಗೆ ಅಭ್ಯಾಸ ಮಾಡೋದು, ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿಯ ಬಗ್ಗೆ ಅಭ್ಯಾಸ ಮಾಡೋದು, ಶಿಕ್ಷಕರ ಬಗ್ಗೆ ಅಭ್ಯಾಸ ಮಾಡೋದು, ಶಿಕ್ಷಕರ ಟೀಚಿಂಗ್ ಮೆಥಡ್ಸ್ ಬಗ್ಗೆ ಅಭ್ಯಾಸ ಮಾಡೋದು. ಒಂದು ಶಾಲೆ ನಡೆಯಬೇಕಾದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಟರ್, ಹೆಡ್ ಮಾಸ್ಟರ್ ಇರುತ್ತಾರೆ. ಆಡಳಿತದ ಒಂದು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಮಾಸ್ಟರ್ ಒಂದು ಮಾನಸಿಕ ಸ್ಥಿತಿ, ಆಡಳಿತಗಾರರ ಒಂದು ಮಾನಸಿಕ ಸ್ಥಿತಿ, ಮತ್ತು ಪಾಲಕರು, ಪ್ಯಾರೆಂಟ್ಸ್ ಹಾಗೂ ಅವರ ಮಾನಸಿಕ ಸ್ಥಿತಿ, ಮತ್ತು ಆರೈಕೆದಾರರು, ಪುಸ್ತಕ ತಂದು ಕೊಡುವವರು, ಟೆಕ್ಸ್ಟ್ ಬುಕ್ ತಂದು ಕೊಡುವವರು, ಶಾಲೆಗೆ ಸಹಕಾರ ನೀಡುವವರು, ಇವರ ಒಂದು ಸೈಕಾಲಜಿ. ಹೀಗೆ ಎಲ್ಲರ ಸೈಕಾಲಜಿ ಬಗ್ಗೆ ಅಭ್ಯಾಸ ಮಾಡುವ ಒಂದು ವಿಜ್ಞಾನಕ್ಕೆ, ಮನೋವಿಜ್ಞಾನಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಎಂದು ಕರೆಯುತ್ತಾರೆ. ನೆನಪಿಡ್ರಿ. ಇನ್ನೊಂದು ನೋಡ್ರಿ, ಇನ್ನೊಂದು ಗೋಲ್ಡನ್ ಒನ್ ಲೈನರ್ ಕಾನ್ಸೆಪ್ಟ್. ಶೈಕ್ಷಣಿಕ ಮನೋವಿಜ್ಞಾನವು, ಎಜುಕೇಶನಲ್ ಸೈಕಾಲಜಿ, ಇದು ಅನ್ವಯಿಕ ಮನೋವಿಜ್ಞಾನದ ಒಂದು ವಿಧವಾಗಿದೆ. ಕೇಳ್ತಾರೆ ಹಿಂಗೆ ಪ್ರಶ್ನೆ. ಅನ್ವಯಿಕ ಮನೋವಿಜ್ಞಾನ ಅಂದ್ರೆ ಅಪ್ಲೈಡ್ ಸೈಕಾಲಜಿ. ಎಜುಕೇಶನಲ್ ಸೈಕಾಲಜಿ ಇದು ಅಪ್ಲೈಡ್ ಸೈಕಾಲಜಿಯ ಒಂದು ಪ್ರಕಾರವಿದೆ, ಒಂದು ಭಾಗವಿದೆ, ಒಂದು ವಿಧವಿದೆ. ಪ್ರಶ್ನೆ ಹಿಂಗೆ ಕೇಳ್ತಾರೆ, ಶೈಕ್ಷಣಿಕ ಮನೋವಿಜ್ಞಾನವು ಯಾವುದರ ಒಂದು ಭಾಗವಿದೆ? ಅನ್ವಯಿಕ ಮನೋವಿಜ್ಞಾನದ ಒಂದು ಭಾಗವಿದೆ. ಬೋಧನೆ ಮತ್ತು ಕಲಿಕೆಯ ಬಗ್ಗೆ ಎಷ್ಟು ಬಹಳ ಇಂಪಾರ್ಟೆಂಟ್ ವರ್ಡ್ ಯೂಸ್ ಮಾಡ್ರೆ. ಬೋಧನೆ ಅಂದ್ರೆ ಟೀಚಿಂಗ್, ಮತ್ತು ಕಲಿಕೆ ಅಂದ್ರೆ ಲರ್ನಿಂಗ್. ಟೀಚಿಂಗ್ ಮತ್ತು ಕಲಿಕೆಯ ಬಗ್ಗೆ ಅಭ್ಯಾಸ ಮಾಡುವ ಮನೋವಿಜ್ಞಾನದ ಶಾಖೆಯನ್ನು ಶೈಕ್ಷಣಿಕ ಮನೋವಿಜ್ಞಾನ ಎಂದು ಕರೆಯಲಾಗುತ್ತದೆ. ಶೈಕ್ಷಣಿಕ ಮನೋವಿಜ್ಞಾನದ ಡೆಫಿನೇಷನ್: ಬೋಧನೆ ಅಂದ್ರೆ ಪಾಠ ಮಾಡುವುದು, ಪಾಠ ಮಾಡುವ ಕೌಶಲ್ಯ, ಪಾಠ ಮಾಡುವ ಪದ್ಧತಿ, ಪಾಠ ಮಾಡುವ ಮೆಥಡ್ಸ್, ಪಾಠ ಮಾಡುವ ತಂತ್ರಗಳು. ಟೀಚಿಂಗ್ ಮತ್ತು ಲರ್ನಿಂಗ್, ಕಲಿಕೆ, ಇವುಗಳ ಬಗ್ಗೆ ಅಭ್ಯಾಸ ಮಾಡುವ ಒಂದು ಶಾಸ್ತ್ರಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಎಂದು ಕರೆಯುತ್ತಾರೆ. ನೆನಪಿಡ್ರಿ. ಇನ್ನು ಈ ವ್ಯಕ್ತಿಗಳ ಹೆಸರು ಕರೆಕ್ಟ್ ಆಗಿ ನೆನಪಿಡ್ಬೇಕು ನಾವು. ಇದು ಫ್ಯಾಕ್ಟ್ ಬೇಸ್ಡ್ ಕ್ವಶನ್ ಅಂತ ಹೇಳಿ ಕರೀತಾರೆ. ಕ್ರೋ ಮತ್ತು ಕ್ರೋ ಇವರೊಬ್ರು ಶೈಕ್ಷಣಿಕ ಮನೋವಿಜ್ಞಾನಿಗಳಿದ್ದಾರೆ. ಇವ್ರು ಏನ್ ಹೇಳ್ತಾರೆ ನೋಡ್ರಿ. ಕ್ರೋ ಮತ್ತು ಕ್ರೋ ಇವರು ಶೈಕ್ಷಣಿಕ ಮನೋವಿಜ್ಞಾನ ಎಂದರೆ ಏನು ಅನ್ನೋದೊಂದು ವ್ಯಾಖ್ಯೆ ಹೇಳಿದ್ದಾರೆ. ಜನನದಿಂದ, ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಜನನದಿಂದ ವೃದ್ಧಾಪ್ಯದವರೆಗೆ, ಮುದುಕರು ಆಗೋ ತನಕ, ವಯಸ್ಸಾಗುವ ತನಕ, ಜನನದಿಂದ ವೃದ್ಧಾಪ್ಯದವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ಶೈಕ್ಷಣಿಕ ಮನೋವಿಜ್ಞಾನವು ವಿವರಿಸುತ್ತದೆ ಮತ್ತು ವಿವರಿಸಿ ಹೇಳುತ್ತದೆ. ಶೈಕ್ಷಣಿಕ ಮನೋವಿಜ್ಞಾನ ಯಾವುದ್ರ ಬಗ್ಗೆ ಹೇಳ್ತದೆ? ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ಹೇಳುತ್ತದೆ. ಒಬ್ಬ ವ್ಯಕ್ತಿ ಹೇಗೆ ಕಲಿಯುತ್ತಾನೆ, ಕಲಿಯುವಾಗ ಆತನ ಮಾನಸಿಕ ಸ್ಥಿತಿ ಹೇಗಿರುತ್ತದೆ, ಯಾವ ರೀತಿ ಅವನು ಕಲಿಯುತ್ತಾನೆ, ಎಷ್ಟು ವೇಗವಾಗಿ ಕಲಿಯುತ್ತಾನೆ, ಏಕೆ ಸ್ಲೋ ಆಗಿ ಕಲಿಯುತ್ತಾನೆ, ಹೇಗೆ ಕಲಿಯುತ್ತಾನೆ, ಕಲಿಕೆಯ ಕಲಿಕೆಯ ಬಗ್ಗೆ ಮಾಹಿತಿ ಹೇಳುವ ಒಂದು ಮನೋವಿಜ್ಞಾನದ ಶಾಖೆಗೆ ಶೈಕ್ಷಣಿಕ ಮನೋವಿಜ್ಞಾನ ಎಂದು ಕರೆಯುತ್ತಾರೆ. ಎಲ್ಲಿಂದ? ಜನನದಿಂದ ವೃದ್ಧಾಪ್ಯದವರೆಗೆ ವ್ಯಕ್ತಿಯು ಕಲಿಯುತ್ತಾ ಇರುತ್ತಿರುತ್ತಾನೆ. ಈ ವ್ಯಾಖ್ಯೆ ಹೇಳಿದವರು ಕ್ರೋ ಮತ್ತು ಕ್ರೋ. ಪ್ಲೀಸ್ ನೆನ್ಪಿಡ್ರಿ. ಇನ್ನು ಸ್ಕಿನ್ನರ್ ಅನ್ನೋರು ಒಬ್ಬ ವ್ಯಕ್ತಿ ಏನ್ ಹೇಳ್ತಾರೆ ನೋಡ್ರಿ. ಶೈಕ್ಷಣಿಕ ಮನೋವಿಜ್ಞಾನವು ಬೋಧನೆ ಮತ್ತು ಕಲಿಕೆಯೊಂದಿಗೆ ಸಂಬಂಧ ಹೊಂದಿರುವ ಮನೋವಿಜ್ಞಾನದ ಒಂದು ಶಾಖೆಯಾಗಿದೆ. ಸ್ಕಿನ್ನರ್ ಅವರ ಪ್ರಕಾರ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಎಂದರೆ ಬೋಧನೆ, ಟೀಚಿಂಗ್ ಮತ್ತು ಕಲಿಕೆಯೊಂದಿಗೆ, ಲರ್ನಿಂಗ್ ದೊಂದಿಗೆ ಸಂಬಂಧ ಹೊಂದಿರುವ ಮನೋವಿಜ್ಞಾನದ ಶಾಖೆ. ಇವೆರಡು ವ್ಯಾಖ್ಯೆ ನೆನಪಿಡ್ರಿ. ಇನ್ನು ಆಧುನಿಕ ಶಿಕ್ಷಣಶಾಸ್ತ್ರ, ಮಾಡರ್ನ್ ಎಜುಕೇಶನ್, ಆಧುನಿಕ ಶಿಕ್ಷಣಶಾಸ್ತ್ರ ಮತ್ತು ಆಧುನಿಕ ಶಿಕ್ಷಣಶಾಸ್ತ್ರ ಅಂದ್ರೆ ಪೆಡಾಗಾಗಿ. ಮಾಡರ್ನ್ ಎಜುಕೇಶನ್ ಮತ್ತು ಪೆಡಾಗಾಗಿಯ ತಂದೆ ಯಾರು? ಪೆಸ್ಟಾಲಜಿ. ಸ್ವಿಟ್ಜರ್ಲೆಂಡ್ ವ್ಯಕ್ತಿ ಪೆಸ್ಟಾಲಜಿ. ಆಧುನಿಕ ಶಿಕ್ಷಣಶಾಸ್ತ್ರದ ಪಿತಾಮಹನು ಎಂದು ಪೆಸ್ಟಾಲಜಿಯನ್ನು ಕರೆಯುತ್ತಾರೆ, ಅಥವಾ ಪೆಸ್ಟಾಲಜಿ ಆಗಿದ್ದಾರೆ. ಹೆಸರು ನೆನಪಿಡ್ರಿ. ಇನ್ನು ಪೀಲ್ ಅನ್ನುವ ವ್ಯಕ್ತಿ ಏನ್ ಹೇಳ್ತಾರೆ ನೋಡ್ರಿ. ಶೈಕ್ಷಣಿಕ ಮನೋವಿಜ್ಞಾನವನ್ನು
ಶಿಕ್ಷಣದ ವಿಜ್ಞಾನ ಎಂದು ಕರೆದಿದ್ದಾರೆ. ಇವರು ಹೇಳಿದ ಡೆಫಿನೇಷನ್ ಪೇಪರ್ದೊಳಗೆ ಕೇಳ್ತಾರ್ರಿ. ಶೈಕ್ಷಣಿಕ ಮನೋವಿಜ್ಞಾನವನ್ನು ಶಿಕ್ಷಣದ ವಿಜ್ಞಾನ, ಸೈನ್ಸ್ ಆಫ್ ಎಜುಕೇಶನ್, ಸೈನ್ಸ್ ಆಫ್ ಎಜುಕೇಶನ್, ಎಜುಕೇಶನಲ್ ಸೈಕಾಲಜಿ ಈಸ್ ನೋನ್ ಆಸ್ ಸೈನ್ಸ್ ಆಫ್ ಎಜುಕೇಶನ್. ಶೈಕ್ಷಣಿಕ ಮನೋವಿಜ್ಞಾನವನ್ನು ಶಿಕ್ಷಣದ ವಿಜ್ಞಾನ ಎಂದು ಕರೆದಿದ್ದಾರೆ. ಯಾರು? ಪೀಲ್ ಇವರು. ಓಕೆ, ಈ ರೀತಿಯಾಗಿ ಪ್ರತಿಯೊಂದು ಯೂನಿಟ್ ವೈಸ್ ನಾನು ಇಂಪಾರ್ಟೆಂಟ್ ಗೋಲ್ಡನ್ ಲೈನ್ಸ್ ಅನ್ನು ಬರೆದಿದ್ದೇನೆ. ದಯವಿಟ್ಟು ಬುಕ್ ನಿಮ್ಮ ಜೊತೆಗಿದ್ದು ಇದನ್ನ 2 times 3 times 4 times ಜಸ್ಟ್ ರಿವಿಷನ್ ಮಾಡ್ರಿ. ಬೇರೆ ಯಾವುದೇ ಲೇಖಕರ ಬುಕ್ ನಿಮ್ಮ ಹತ್ರ ಇದ್ರೂ ಕೂಡ ಇದು ನಿಮ್ಮ ಜೊತೆಗೆ ಇರಬೇಕು ಅನ್ನೋದು ನನ್ನ ಒಂದು ಆಶೆ. ಓಕೆ, ಧನ್ಯವಾದಗಳು.